ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ಸರ್ಕಾರದ ಅನುಮೋದಿತ ವಿಸ್ತೃತ ಯೋಜನಾ ವರದಿಯ ಪ್ರತಿಯನ್ನು ನೀಡುವಂತೆ ಕೋರಿ ಸರ್ಕಾರಿ ವೈದ್ಯಕೀಯ ಕಾಲೇಜು ರಚನೆ ಸಮಿತಿ ವಿಜಯಪುರ, ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ವಿಜಯಪುರ ಇವರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಬಜೆಟ್ನಲ್ಲಿ ವಿಜಯಪುರದಲ್ಲಿ ಹೊಸ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಸ್ತೃತ ಯೋಜನಾ ವರದಿ ತಯಾರಿಸುವುದಾಗಿ ಘೋಷಣೆ ಮಾಡಿದ್ದರು. ಪಿಪಿಆರ್ ವರದಿಗಾಗಿ ಒಂದು ಸಮಿತಿಯ ನೇಮಕವಾಗಿರುವುದಾಗಿ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಹಾಗೂ ಸರ್ಕಾರವು ಹೇಳಿತ್ತು. ಆದುದರಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾದ ಸರ್ಕಾರದಿಂದ ಅನುಮೋದನೆಗೊಂಡ ವಿಸ್ತೃತ ಯೋಜನಾ ವರದಿಯ ಪ್ರತಿಯನ್ನು ನಮಗೆ ಸಲ್ಲಿಸಬೇಕು ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ಕೂಡಲೇ ಅವಶ್ಯವಿರುವ ಎಲ್ಲಾ ಕ್ರಮಗಳನ್ನು ತ್ವರಿತಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಜಗದೇವ ಸೂರ್ಯವಂಶಿ ಹೇಳಿದರು. ಈ ಸಂದರ್ಭದಲ್ಲಿ ಅರವಿಂದ ಕುಲಕರ್ಣಿ, ಭಗವಾನ್ ರೆಡ್ಡಿ, ಭರತ್ ಕುಮಾರ್, ಸಿದ್ದಲಿಂಗ ಭಾಗ್ಯವಾಡಿ, ಅಕ್ರಮ್ ಮಾಶಾಳ್ಕರ್, ಭೋಗೇಶ್ ಸೋಲಾಪುರ್, ಡಾಕ್ಟರ್ ಎಂಆರ್ ಗುರಿಕಾರ್, ಜಿಬಿ ಸುರೇಶ್, ಶ್ರೀಮತಿ ಲಲಿತಾ ಬಿಜ್ಜರ್ಗಿ, ಶ್ರೀಮತಿ ನೀಲಾಂಬಿಕಾ ಕಟ್ಟಿಮನಿ, ಶ್ರೀಮತಿ ನಿರ್ಮಲಾ ಹೊಸಮನಿ, ಶ್ರೀಮತಿ ಶಿವು ಬಾಳಮ್ಮ ಬಾಗೇವಾಡಿ, ಶಂಕರ್ ಸಾತ್ಪೋತೆ, ನಾಗು ಪೂಜಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಾವು 116 ದಿವಸ ನಿರಂತರ ಹೋರಾಟ ಮಾಡಿದ್ವಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ ಅದರಲ್ಲಿ ನಾವು 27 ಜನರಿಗೆ ಈ ಹೋರಾಟ ಹತ್ತಿಕ್ಕೂ ಒಂದು ಕುತಂತ್ರ ಬುದ್ಧಿ ಇಟ್ಟುಕೊಂಡ 27 ಜನರಿಗೂ ಅವ್ರ ಮೇಲೆ FIR ಆಗಿದ್ದರು. ಅದರಲ್ಲಿ 6 ಮಂದಿ 14 ದಿವಸ ಜೈಲನ್ನು ಕೂಡ ಅನುಭವಿಸಿದ್ದಾರೆ. ಆದ್ರೂ ನಾವು ಏನೋ ಧೃತಿಗೆಡ್ಲಾರ್ದೇ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತೇಳಿ ನಾವು ಪಟ್ಟು ಹಿಡಿದಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕು ವಿಜಯಪುರಕ್ಕೆ ಬಂದ ಮೇಲೆ ಸ್ವತಃ ಘೋಷಣೆ ಮಾಡಿದ್ದಾರೆ. ಇಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡೋದಲ್ಲದೇ ನಾವು ಹೋರಾಟ ಕುತ್ತಿದ ಪರಿಣಾಮವಾಗಿ ಇಡೀ ಉಳಿದ 9 ಜಿಲ್ಲೆಗೂ ಕೂಡ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ತೀವಿ ಹಂತವಾಗಿ. ಆದರೆ ನಾವು ತಕ್ಷಣ ವಿಜಯಪುರ ಜಿಲ್ಲೆಗೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ತೀವಿ. ನೀವು ಯಾರೂ ಹೋರಾಟ ಮಾಡ್ತಕ್ಕದ್ದಲ್ಲ, ನನ್ನ ಮೇಲೆ ಭರೋಸೆ ಇಡ್ರಿ ಅಂತೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಹಿಂದಕ್ಕೆ ಪಡೆದಿದ್ದು. ಆದರೆ DPR ಮಾನ್ಯ ಬಜೆಟ್ನಲ್ಲಿ ಇದಕ್ಕೆ ಅಮೌಂಟ್ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಭಾಳ ಭರವಸೆ ಇತ್ತು ನಮಗೆ, ಅಮೌಂಟ್ ಮೀಸಲು ಇಡ್ತಾರೆ ಅಂತೇಳಿ. ಆದರೆ ಅವರು DPR ಕೇಳಿದರು ಬಜೆಟ್ನಲ್ಲಿ. ಬಜೆಟ್ ಆಗಿ ಮಾರ್ಚಲ್ಲಿ ಬಜೆಟ್ ಆಗಿನೂ ನಾವು 3-4 ತಿಂಗಳು ಸನೆ ಆಯಿತು. ಅದ್ರದ್ದು ಯಾವ ರೀತಿ ಯಾವ ಹಂತಕ್ಕೆ ಬಂದದ ಅಂತ ಗೊತ್ತಾಗಲಾರ್ದಕ್ಕೆ ಇವತ್ತು ನಾವೇನು ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಎಲ್ಲ ಸಂಘಟಕರ ಒಂದು ಮುಖಂಡರಿದ್ವಿ. ನಾವು ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಂಗೂ ಆಯಿತು. ಮತ್ತು ಸವಿಸ್ತಾರವಾದ ಮಾಹಿತಿ ತಿಳ್ಕೊಂಡು ಹೋಗೋಣ. ಇದಕ್ಕೆ DPR ಬಗ್ಗೆ ಏನೇನು ತಮಗೇನಾದರೂ ಮಾಹಿತಿ ಇದೆ ಸರ್? ನಮಗಂತೂ ಏನೂ ಬಂದಿಲ್ಲ. ಮತ್ತು ಹಾಗೆ ಸುಮ್ಮನೆ ಕೂಡ್ತಕ್ಕದ್ದಲ್ಲ. ಮತ್ತು ಈಗ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಕುರಿತು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕೇ ಬೇಕಾಗಿದೆ. ಮತ್ತು ಈಗ ಕಾಲಹರಣ ಮಾಡಿದರೆ ನಾವು ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟೊತ್ತಿಗೂ ಇದನ್ನು ನಮ್ಮ ಮನವಿ ಗಣನೆಗೆ ತೆಗೆದುಕೊಂಡು ಸರ್ಕಾರದ ಮಟ್ಟದಲ್ಲಿ DPR ಪ್ರಕ್ರಿಯೆ ಏನೇನು ಆಗಿದೆ, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಒದಗಿಸಬೇಕು ಅಂತೇಳಿ ಅವ್ರಿಗೇನು ನಾವು ಮನವಿ ಕೊಟ್ಟಿದ್ವಿ. ಮತ್ತು ಸರ್ಕಾರಕ್ಕೆ ನಾವು ಏನು ಹೊಸ ಸರ್ಕಾರ ಬಂದಿದೆ, ನೀವು ಈ ಅಧರ್ಮ, ಅಸತ್ಯ, ಸುಳ್ಳಿನ ಆಡಳಿತ ಪೋಷಣೆ ಮಾಡಿಕೊಂಡು ಈ ಭ್ರಷ್ಟಾಚಾರ ಕೂಡ ಪೋಷಣೆ ಮಾಡ್ಕೊಂಡು ಹಂಗೆ ಮುಂದುವರೆದಿದ್ದೆ. ಆದರೆ ನಾವು ಇನ್ಮೇಲೆ ಇಡೀ ನಮ್ಮ ರಾಜ್ಯದ ಎಲ್ಲ ಸಮುದಾಯದ ಯುವ ಸಮೂಹ ತಯಾರಾಗಿದೆ. ನೀವು ಸತ್ಯದ ಆಡಳಿತ ಪ್ರಾರಂಭ ಆಗಬೇಕು ಮತ್ತು ಇದು ನ್ಯಾಯಯುತವಾದಂಥ ಸರ್ಕಾರ ಚಾಲನೆ ಕೊಡಬೇಕು ಆಡಳಿತಕ್ಕೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತು ನಮ್ಮ DPR ತಕ್ಷಣ ಮಾಡ್ಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮಗೆ ತಕ್ಷಣ ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಿ ಕೆಲಸ ಪ್ರಾರಂಭಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಸರ್. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಈ ಸಂಘಟನೆಯ ನಾನೊಬ್ಬ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಅಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳೇ, ಇತ್ತ ಗಮನಿಸಿ. SSLC ನಂತರ ಮುಂದೇನು ಎಂಬ ಚಿಂತೆಯೇ? ಹಾಗಾದ್ರೆ ಬನ್ನಿ ಡಾಕ್ಟರ್ ಅಬೂಬ್ಕರ್ ಅವರ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ ಸಿಂದಗಿ. ನಮ್ಮಲ್ಲಿ DHI, DMLT, ಎಕ್ಸ್ರೇ, GNM ಹಾಗೂ ಡಿ ಫಾರ್ಮಸಿ ಕೋರ್ಸುಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅತ್ಯುತ್ತಮ ಬೋಧಕ ವೃಂದ, ಸುಸಜ್ಜಿತ ಲ್ಯಾಬ್ ಹಾಗೂ ಅನೇಕ ಟಾಪರ್ಸ್ ಗಳನ್ನು ನೀಡಿದ ಕೀರ್ತಿ ನಮ್ಮದು. ಕೆಲವೇ ಸೀಟುಗಳು ಮಾತ್ರ. ಹಿಂದೆ ಭೇಟಿ ಕೊಡಿ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ, VRG ಪ್ಲಾಜಾ, ಬಸ್ ಸ್ಟ್ಯಾಂಡ್ ಹತ್ತಿರ, ಸಿಂದಗಿ. ಕರೆ ಮಾಡಿ 9980791367.